ಕರಸೇವಕ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಈ ಆದೇಶವನ್ನ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರದ ಹೋರಾಟದಲ್ಲಿ 1992ರ ಹೋರಾಟದಲ್ಲಿ ಭಾಗಿಯಾಗಿದ್ದ ಎನ್ನುವ ಕಾರಣಕ್ಕಾಗಿ ಲಾಂಗ್ ಪೆಂಡಿಂಗ್ ಕೇಸ್ ಇತ್ತು ಎನ್ನುವ ಕಾರಣಕ್ಕಾಗಿ ಆತನನ್ನು ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನು ಜೆಎಂಎಫ್ಸಿ ನ್ಯಾಯಾಲಯ ನೀಡಿದೆ. ಶ್ರೀಕಾಂತ್ನನ್ನ ಡಿಸೆಂಬರ್ 21ಕ್ಕೆ ಬಂಧನ ಮಾಡಿದ್ರು. ಷರತ್ತುಬದ್ಧ ಜಾಮೀನು ಕೋರ್ಟಿಂದ ಸಿಕ್ಕಿದೆ. ಶ್ರೀಕಾಂತ್ ಪೂಜಾರಿ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ. ಕೇವಲ ಶ್ರೀಕಾಂತ್ ಕುಟುಂಬಸ್ಥರಲ್ಲಿ ಮಾತ್ರವಲ್ಲ, ಬಿಜೆಪಿಯಲ್ಲೂ ಜೊತೆಗೆ ಹಿಂದೂ ಪರ ಸಂಘಟನೆಗಳಲ್ಲೂ ಕೂಡ ಸಾಕಷ್ಟು ಒಂದು ಸಂಭ್ರಮ ಮನೆ ಮಾಡ್ತಾ ಇದೆ. ಈ ಬಗ್ಗೆ ಅಗ್ಗಜಗ್ಗಾಟ ನಡೀತಾ ಇತ್ತು. ಸರ್ಕಾರ ಹಾಗೂ ಬಿಜೆಪಿಯ ನಡುವೆ ನಡೆದಂಥ ಬಹಳ ದೊಡ್ಡ ರಾಜಕೀಯ ಜಟಾಪಟಿ ಕೂಡ ನಾವು ಗಮನಿಸಿದ್ವಿ. ಶ್ರೀಕಾಂತ್ ಪೂಜಾರಿ 1992ರ ಅಯೋಧ್ಯೆಯ ರಾಮ ಮಂದಿರ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು. 1993ರಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆನಂತರದಲ್ಲಿ ದೀರ್ಘಕಾಲದಿಂದಲೂ ಕೂಡ ಆ ಕೇಸ್ ಪೆಂಡಿಂಗ್ ಇತ್ತು. ಇದೇ ಕಾರಣಕ್ಕಾಗಿ ಸರ್ಕಾರ ಆತನನ್ನು ಬಂಧನಕ್ಕೊಳಪಡಿಸಿತ್ತು. ಕೇವಲ ಇದೊಂದು ಪ್ರಕರಣ ಮಾತ್ರವಲ್ಲ, ಅನೇಕ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿದ್ದಾವೆ ಅಂತ ಹೇಳಿ ಸರ್ಕಾರ ಸಮರ್ಥನೆಯನ್ನು ಕೊಟ್ಟಿತ್ತು. ಮಾತ್ರವಲ್ಲ, ಪೊಲೀಸ್ ಇಲಾಖೆ ಖುದ್ದು ಅಲ್ಲಿನ ಕಮಿಷನರ್ ಕೂಡ ಕೆಲವಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಶ್ರೀಕಾಂತ್ ವಿರುದ್ಧ ದೊಂಬಿ ಪ್ರಕರಣ ಇದೆ, ಶ್ರೀಕಾಂತ್ ವಿರುದ್ಧ ಸಾರಾಯಿ ಮಾರಾಟ ಮಾಡಿದಂಥ ಪ್ರಕರಣ ಇದೆ, ಹೀಗೆ ಅನೇಕ ದೂರುಗಳಿದೆ ಅಂತ ಹೇಳಲಾಗಿತ್ತು. ಅಂತಿಮವಾಗಿ ಇದೀಗ ಶ್ರೀಕಾಂತ್ ಪೂಜಾರಿಗೆ ಬೇಲ್ ಸಿಕ್ಕಿದೆ. ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಿನ್ನೆ ಭಾಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನ ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುವುದು. ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನು ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿವೆ. ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ನಿನ್ನೆ ದಿವಸ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಶ್ರೀಕಾಂತ್ ಪೂಜಾರ್ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು ಮತ್ತು ಎಳೆಯಾಗಿ ಯಾಕೆ 31 ವರ್ಷ ಅವನನ್ನು ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನು ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸಿ ಇವತ್ತು ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನಾವು ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತ ಮಾಡ್ತೇವೆ. ನಿನ್ನೆನೇ ನಮಗೆ ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅಂತ ನಿನ್ನೆ ಭಾಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ಇವತ್ತಿನ ದಿವಸ ನಮ್ಮ ಶ್ರೀಕಾಂತ್ ತನ್ನ ಜಾಮೀನು ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಇದುವರೆಗೆ ನಮಗೆ ಕಾಪಿ ಸಿಕ್ಕಿಲ್ಲ. ಕೇವಲ ಆದೇಶದ ಪ್ರತಿ ಇನ್ನೊಂದು ತಾಸು ಬಿಟ್ಟು ನಮಗೆ ಸಿಗ್ಬೋದಿದೆ. ಸಿಕ್ಕ ನಂತರ ಏನೆಲ್ಲ ಕಂಡೀಷನ್ಗಳನ್ನ ಹಾಕಿದ್ದಾರೆ ಅದನ್ನು ನೋಡಿಕೊಂಡು ಮುಂದನ್ನು ತಿಳಿಸಲಾಗುವುದು.
ಇವತ್ತು ಬಿಡುಗಡೆ ಸಾಧ್ಯ ಇಲ್ಲ, ಇನ್ನ ಕಾಪಿ ಸಿಕ್ಕಿಲ್ಲ. ನಾಳೆ ಅಷ್ಟೊತ್ತಿಗೆ ಬಿಡುಗಡೆ ಆಗುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿವೆ. ಶ್ರೀಕಾಂತ್ಗೆ ಬೇಲ್ ಸಿಕ್ಕಿದ್ರೂ ಕೂಡ ಇವತ್ತು ಬಿಡುಗಡೆ ಅನುಮಾನ. ಜಾಮೀನು ಪ್ರಕ್ರಿಯೆ ಸಂಜೆ ವೇಳೆಗೆ ಮುಗಿಯೋದು ಕಷ್ಟ. ಹೀಗಾಗಿ ಸಂಜೆ 6ರೊಳಗೆ ಜೈಲಿಗೆ ತಲುಪಬೇಕಿದೆ ಜಾಮೀನಿನ ಪ್ರತಿ. ಜಾಮೀನು ಪ್ರತಿ ಜೈಲು ಅಧಿಕಾರಿಗಳ ಕೈ ಸೇರಿದ ಬಳಿಕ ಬಿಡುಗಡೆಗೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೇಳಿ ಕೇಳಿ ಈಗ ಸಮಯ ಆಗಿದೆ. ಆ ಪ್ರತಿಯನ್ನ ಜೈಲು ಅಧಿಕಾರಿಗಳಿಗೆ ತಲುಪಿಸೋದು ಕಷ್ಟ ಸಾಧ್ಯ ಅಂತ ಶ್ರೀಕಾಂತ್ ಪರ ವಕೀಲ ಸಂಜೀವ್ ಬಡಸ್ಕರ್ ಮಾಹಿತಿಯನ್ನ ಹಂಚಿಕೊಂಡರು. ಸದ್ಯಕ್ಕೆ ಜೈಲು ಪ್ರತಿ ಅಧಿಕಾರಿಗಳಿಗೆ ಸೇರಿಲ್ಲ, ಈ ಕಾರಣದಿಂದಾಗಿ ಇವತ್ತು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ನಾಳೆ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆಗಳಿವೆ. ಕಳೆದ ಒಂದು ವಾರದಿಂದ ನಮ್ಮ ತಂದೆ ನಿಮ್ಮ ಜೊತೆಗಿರಲ್ಲ. ಕಳೆದ ಶುಕ್ರವಾರನೇ ಆಗಿತ್ತು, ಇವತ್ತು ಮತ್ತೆ ಶುಕ್ರವಾರ ಬಂದಿದೆ. ಇವತ್ತು ಶುಕ್ರವಾರ ತಮ್ಮ ತಂದೆ ಒಳಗಡೆ ಹೋಗಿದ್ರು, 2 ಕೈ ಇಲ್ಲಿ ಅಂತಂದರೆ ಶಸ್ತ್ರಚಿಕಿತ್ಸೆ ಆಗಿತ್ತು ನಿಮ್ಮ ತಂದೆಯವರಿಗೆ. ಅದೇ ಸರ್, ಊಟ ಗೀಟ ಮಾಡ್ತಿದ್ದಿದ್ದಿಲ್ಲ ನಾವು. ಈಗ ಖುಷಿ ಅಂತ ಹೇಳ್ತಾ ಇದ್ದೀವಿ ನೀವು. ಏನು ಅನಿಸ್ತಾ ಇದೆ? ಈಗ ಖುಷಿ ಅಂತ ಅನ್ಸಾತಿದೆ ಸರ್. ಅಲ್ಲ, ನಿಮ್ಮ ತಂದೆಗೆ ಆರಾಮಿರಲ್ಲ, 2 ಕೈ ಭುಜಕ್ಕೆ ಆಪರೇಷನ್ ಆಗಿತ್ತಲ್ಲ. ಅದಕ್ಕೆ ನಾವು ಕೂಡಲೇ ಅವ್ರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತೀವಿ. ಈಗ ಯಾವಾಗ ಬಿಡುಗಡೆ ಅಂತ ಹೇಳಿದಾರೆ ನಿಮ್ಮ ತಂದೆಯವ್ರನ್ನ? ಯಾವಾಗ ಬಿಡುಗಡೆ ಮಾಡ್ತಾರಂತ? ನಾಳೆ ಇವತ್ತು ಸಂಜೆಲಿಂದ ನಾಳೆ ಬೆಳಗ್ಗೆಲಿಂದ ಹೇಳಿದ್ದಾರೆ. ಏನು ಅನಿಸ್ತಾ ಇದೆ? ಭಾಳಷ್ಟು ಎದುರು ನೋಡ್ತಾ ಇದ್ರಿ ನಿಮ್ಮ ತಂದೆಯವ್ರನ್ನು, ಯಾವಾಗ ಬರ್ತಾರೆ ಅಂತೇಳಿ. ತಾವು 2-3 ದಿನ ಕೋರ್ಟ್ ಗೀಟಿಗೆಲ್ಲ ಅಡ್ಡಾಡಿದ್ರಿ. ಸರ್ ಅದೇ ಕೋಟಿ ಗೀಟಿ ಅಡ್ಡಾಡಿದ್ದೆ, ಖುಷಿ ಅನ್ಸಾತೈತೆ ಸರ್. ಈಗ ಏನೆಲ್ಲ ಮಾಡಿದ್ರು ವಕೀಲರು, BJP ಅವ್ರು ನಿಮಗೆಲ್ಲ ಏನೆಲ್ಲ ಮಾಡಿದ್ರಿ? ಈಗ BJP ಅವರು ಸಪೋರ್ಟ್ ಮಾಡಿದ್ದಾರೆ ಸರ್. ಈಗ ಎಲ್ಲ ಲಾಯರಿಗೆ ಎಲ್ಲ ಮೀಟ್ ಮಾಡಿ ಎಲ್ಲ ಮಾಡಿದೆ ಸರ್. ಈಗ ಲಾಯರ್ಗೂ ಮತ್ತು ಜಡ್ಜಿಗೆ ಧನ್ಯವಾದ ಅಂತ ಹೇಳ್ತೇನೆ ಸರ್. ಈಗ ನಿಮ್ಮ ತಂದೆಯವ್ರಿಗೆ ಗೊತ್ತಿತ್ತಾ ಈ ಕೇಸ್ ನನ್ನ ಮೇಲೆ ಇದೆ ಅಂತ? ನಿಮಗೇನಾದ್ರು ಒಂದಿನ ಹೇಳಿದ್ರಾ ನಿಮ್ಮ ತಂದೆಯವರು? ಇಲ್ಲ ಸರ್, ಏನು ಹೇಳಿದ ಈ ಕೇಸ್ ಅಂತ ಮೊದಲೇ ನಾವು ಅವಾಗ ಇದು ಮಾಡಿದ್ದಿಲ್ಲ ಸರ್ ನನಗೆ. ಈಗ ಮೊನ್ನೆ ಶುಕ್ರವಾರ ದಿನ ಹೇಳಿದ್ದೆ ಸರ್. ಈಗ ಅಲ್ಲ, ನಿಮ್ಮ ತಂದೆಯವ್ರಿಗೆ ಇಲ್ಲ ಹೊರಗಡೆ ಇಲ್ಲ, ನಿಮ್ಮ ಸಂಬಂಧ ಹಿಂಗೆ ಹೋರಾಟ ಆಗ್ತಿದೆ ಅಂತ ನಿಮ್ಮ ತಂದೆಯವ್ರಿಗೆ ಹೇಳ್ಕೊಂಡಿದ್ರೆ ರೀಸೆಂಟಾಗಿ ನಿನ್ನೆ ಮೊನ್ನೆ ಯಾವಾಗಾದರೂ? ಇಲ್ಲ ಸರ್, ಅವರಿಗೆ ಮೊನ್ನೆ ಒಂದ್ಸಲ ಹೇಳಿದ್ದೆ ಸರ್. ಈಗ ಹಿಂಗೆ ಆಗ್ತದೆ ಅಂತ ಹೇಳಿದ್ದೆ ಸರ್. ಈಗ ಇವತ್ತು ಕೊನೆಗೂ ಇವತ್ತು ನೀವು ತಂದೆಯವ್ರು ಬರ್ತಾರಾ? ಭಾಳಷ್ಟು ನಿರೀಕ್ಷೆ ಇಟ್ಟಿದ್ರಿ. ಏನು ಅನ್ನಿಸ್ತಾರೆ ನಿಮ್ಮ ತಂದೆ ಕುಟುಂಬಕ್ಕೆಲ್ಲ? ನಿಮ್ಮ ಕುಟುಂಬಕ್ಕೆ ಆಸರಿದ್ರೆ ನಿಮ್ಮ ತಂದೆ ಒಬ್ಬರೇ? ಹಾಂ ಸರ್, ಅದು ಖುಷಿ ಅನ್ಸತ್ತಿದ್ದಾರೆ. ಅವ್ರು ದುಡಿಯೋದು ಒಬ್ಬರು ಸರ್. ಅದಕ್ಕೆ ಭಾಳ ಜೀವನ ಮಾಡ್ಬೇಕು, ಆಟೋ ಹೊಡೆದು ಜೀವನ ಮಾಡ್ಬೇಕು ಸರ್ ನಾವು. ಅದಕ್ಕೆ ಭಾಳ ಧನ್ಯವಾದ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಏನು ನಾವು ಕಳೆದ 1 ವಾರದಿಂದ ನಮ್ಮ ತಂದೆಯನ್ನು ಬಿಟ್ಟಿದ್ವಿ. ಇವತ್ತು ನಮ್ಮ ತಂದೆಗೆ ಜಾಮೀನು ಸಿಕ್ಕಿದೆ. ಹೀಗಾಗಿ ಈ ನಮ್ಮ ತಂದೆಗೆ ಜಾಮೀನಿಗೆ ಇವತ್ತು ಶ್ರಮಿಸಿದವರದಂತಹ ವಕೀಲರನ್ನು ಧನ್ಯವಾದ ಸಲ್ಲಿಸ್ತೀನಿ ಅನ್ನೋದು ಮಂಜುನಾಥ್ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ ಅಂತ ಹೇಳ್ತೀವಿ. ಮುಂದಿನ ನಂಗೆ ಈಗ ಏನು ಗೊತ್ತಿಲ್ಲ, ಈಗಿಂದ ಅಷ್ಟೇ ಗೊತ್ತಿದ್ದು. ವಕೀಲ ಮತ್ತು ಲಾಯರ್ ಮತ್ತು ಧನ್ಯವಾದ. ಟೆನ್ಷನ್ ಆಗಿತ್ತು, ಈಗ ಖುಷಿ ಆಗ್ಯಾರ. ಇವತ್ತು ಸಂಜೆಲಿ ಅಂತ ಹೇಳಿ ಜಾಮೀನು ಸಿಕ್ಕಿದೆ. ಮತ್ತೆ ಲಾಯರ್ಗೂ ಮತ್ತೆ ವಕೀಲಿಗೆ ಧನ್ಯವಾದ ಅಂತ ಹೇಳ್ತೀನಿ. ಎಲ್ಲ ದೇಶದ ವ್ಯಕ್ತಿಗಳಿಗೆ ಧನ್ಯವಾದ ಅಂತ ಹೇಳ್ತೀನಿ. ಒಂದು 28 ದಿನ ಆಯ್ತು ಸರ್. ವಕೀಲ ಹೇಳ್ತಾರೆ ಎಸ್ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಜಾಮೀನು ಮಂಜೂರಾಗಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅವರ ಪರವಾದ ವಕೀಲ ಸಂಜೀವ್ ಬಡಸ್ಕರ್ ಅವರ ವಾದ. ಸಂಜೀವ್ ಬಡಸ್ಕರ್ ಜೊತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ, ನೋಡೋಣ. ಶ್ರೀರಾಮ್ ಸೇನೆ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಗೂ ಕೊನೆಗೂ ಇಲ್ಲಿ ಅಂತಂದ್ರೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಈಗ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಈ ಸಂಬಂಧಪಟ್ಟಂಗೆ ವಾದ ಮಂಡಿಸಿದ ಇಲ್ಲಿ ವಕೀಲರಂತ ಸಂಜೀವ್ ಬಡಸ್ಕರ್ ನಮ್ಮ ಜೊತೆ, ಅವ್ರು ನಾನು ಮಾತಾಡ್ತೀನಿ. ಸರ್, ಯಾವೆಲ್ಲ ಕಂಡೀಷನ್ ಮೇಲೆ ಜಾಮೀನು ಸಿಕ್ಕಿದೆ ಸರ್? ಯಾವ ಕಂಡೀಷನ್ ಅನ್ನ ಹಾಕಿದ್ದಾರೆ ಅನ್ನೋದು ಇದುವರೆಗೆ ತಿಳಿದು ಬಂದಿಲ್ಲ. ಆದರೆ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿರ್ತಾರೆ. ಸಾಮಾನ್ಯವಾದ ಕರಾರುಗಳನ್ನ ವಿಧಿಸಿದ್ದಾರೆ. ಆ ಕರಾರುಗಳನ್ನ ಒಳಪಟ್ಟು ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಶ್ರೀಕಾಂತ್ ಪೂಜಾರಿಯನ್ನ ನಾವೆಲ್ಲ ಬಿಡುಗಡೆ ಮಾಡಕ್ಕೆ ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ. ಸರ್, ಇದು ಬೆಳಗಿನ ಆಗಬೇಕತ್ತು, ಇಷ್ಟೊತ್ತಿಗೆ ಏನು ಟೈಮ್ ಸರ್? ಯಾಕೆ, ಏನು ರೀಸನ್ ಇತ್ತು ಸರ್? ಕೆಲವೊಂದು ತೊಡಕುಗಳು ಇರ್ತವೆ. ನಿನ್ನೆನೇ ವಾದ ವಿವಾದವನ್ನ ಆಲಿಸಿದ ನ್ಯಾಯಾಲಯ ಡಿಕ್ಟೇಷನ್ ಕೊಡೋದು ಅದರದ್ದೇ ಆದಂಥ ಕೆಲಸಗಳು ಇರ್ತವೆ. ಹೀಗಾಗಿ ಈಗ ಆರ್ಡರ್ ಅನ್ನ ಮಾಡಿದೆ ನ್ಯಾಯಾಲಯ. ಸರ್, ಒಂದು ಕಡೆ ಅಂತ ಸರ್ಕಾರಿ ವಕೀಲರು ಯಾವುದಕ್ಕೂ ಇಲ್ಲಿ ಜಾಮೀನು ಕೊಡಕ್ಕೆ ಹೋಗಬಾರ್ದು, ಇನ್ನೊಂದು ಕಡೆ ಪೊಲೀಸ್ ಇಲಾಖೆ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ತಕರಾರು ಅರ್ಜಿಯನ್ನು ಸಲ್ಲಿಸೋದು ಸಹಜ. ಆದರೆ ಇವತ್ತಿನ ದಿವಸ ಅವರು ಸಲ್ಲಿಸಿದ ಅರ್ಜಿಯ ವಿವರಗಳನ್ನು ಮತ್ತು ಯಾಕೆ ಎಷ್ಟು ದಿವಸ ತಡ ಆಯಿತು ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ನ್ಯಾಯಾಲಯದ ಗಮನಕ್ಕೆ ತರಲಾಗಿತ್ತು. ನಿನ್ನೆ ದಿವಸ 31 ವರ್ಷ ಯಾಕೆ ಬಿಟ್ಟರು ಅನ್ನೋದು ಮತ್ತು ಅನೇಕ ವಿಷಯಗಳನ್ನು
ನಾವು ಪ್ರಸ್ತಾಪ ಮಾಡಿದ್ವಿ, ಯಾಕೆ ಅವನು ಇನ್ನೋಸೆಂಟ್ ಪರ್ಸನ್ ಇದ್ದಾನೆ ಅನ್ನೋದನ್ನು ಅದನ್ನೆಲ್ಲ ಪರಿಗಣಿಸಿ ಇವತ್ತು ಮಾನ್ಯ ನ್ಯಾಯಾಲಯವು ಆತನಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಕಳೆದ ಒಂದು ವಾರದಿಂದ ಹೋರಾಟ ತಮ್ಮ ಜಾಮೀನು ಪಡಲಿಕ್ಕೆ ಯಾವ ರೀತಿ ಇತ್ತು ಸರ್? ಒಂದು ವಾರ ಏನೇನೆಲ್ಲ ದಾಖಲೆಗಳನ್ನು ಕಲೆ ಹಾಕಿದ್ರಿ? ನಾವು ಅನೇಕ ದಾಖಲೆಗಳನ್ನ ಕಲೆ ಹಾಕಿದ್ವಿ. ಧಾರವಾಡಕ್ಕೆ ಹೋಗಿ ಜಿಲ್ಲಾ ನ್ಯಾಯಾಲಯದಲ್ಲಿರುವಂಥ ದಾಖಲೆಗಳನ್ನ ಸಹ ಕಲೆ ಹಾಕಿದ್ವಿ. ಹುಬ್ಬಳ್ಳಿ ನ್ಯಾಯಾಲಯದಲ್ಲಿರುವಂಥ ದಾಖಲೆಗಳನ್ನ ಕಲೆ ಹಾಕಿದ್ವಿ. ಸಾಧ್ಯ ಆದರೆ ಪೊಲೀಸ್ ಠಾಣೆಯಲ್ಲಿ ಕೇಳಿದ್ವಿ. ಪೊಲೀಸ್ ಠಾಣೆಯಲ್ಲಿ ಮತ್ತು FIR ಕಂಪ್ಲೇಂಟ್ ಇಲ್ಲದೇ ಇಲ್ಲ ಅಂತ ಹೇಳಿದರು. ಎಲ್ಲ ನ್ಯಾಯಾಲಯಗಳಲ್ಲಿ ಕಳೆದ ಬಾರಿ ಏನು ಬಿಡುಗಡೆ ಆಗಿದ್ರು ಅದರ ಕಾಪಿಯನ್ನು ತಂದು ನಾವು ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಅದರ ಮೇಲೂ ನಾವು ವಾದವನ್ನು ಮಂಡಿಸಿದ್ವಿ. ಹೀಗಾಗಿ ನಮ್ಮ ವಾದವನ್ನು ಪರಿಗಣಿಸಿ ಇವತ್ತು ಆದೇಶವನ್ನು ಮಾಡಿದೆ. ನಾವು ಆದೇಶಕ್ಕೆ ತಲೆಬಾಗ್ತೇವೆ. ಏನು ಅನಿಸ್ತೆ ಸರ್? ಖುಷಿ ಅನಿಸುತ್ತೆ? ಜಾಮೀನು ಖುಷಿ ಅನಿಸುತ್ತೆ. ನಿನ್ನೆ ದಿವಸ ಸುದೀರ್ಘವಾಗಿ ವಾದ ಮಂಡಿಸಲಾಗಿತ್ತು. ಇವತ್ತು ನಿಜವಾಗಿಯೂ ಖುಷಿ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ನಿನ್ನೆ ಒಂದು ದಿನಗಳ ಕಾಲ ಇಡೀ ದಿನ ನಾವು ವಾದವನ್ನು ಮಂಡಿಸಿದ್ದೀವಿ. ಇವತ್ತು ಏನು ಜಾಮೀನು ಸಿಕ್ಕಿದ್ದು ನಮಗೆ ಖುಷಿ ತಂದಿದೆ ಅನ್ನೋದು ವಕೀಲ ಸಂಜು ಬಡಸ್ಕರ್ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.